ಬಸವೇಶ್ವರ ಸ್ವಾಮಿ, ಶ್ರೀ ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಹಾಗೂ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಾಳೆ ಬೃಹತ್ ಆರೋಗ್ಯ ಶಿಬಿರ ಆರೋಗ್ಯವೇ ಭಾಗ್ಯ ಎನ್ನುವ ವಿನೂತನ ಕಾರ್ಯಕ್ರಮದ ಅಡಿಯಲ್ಲಿ ದಿನಾಂಕ 14/12/2025 ಬರುವ ಭಾನುವಾರ ಬೃಹತ್ ಆರೋಗ್ಯ ಶಿಬಿರ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರ ಕಾರ್ಯಕ್ರಮ ಕೊರಟಗೆರೆ ತಾಲೂಕಿನ ತಣ್ಣೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ನಡೆಯಲಿದೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಸದುಪಯೋಗವನ್ನ ಪಡೆದುಕೊಳ್ಳುವಂತೆ ಸೇವಾ ಸಮಿತಿಯವರು ತಿಳಿಸಿದ್ದಾರೆ. ಈ ಉಚಿತ ಆರೋಗ್ಯ ಶಿಬಿರದಲ್ಲಿ ನುರಿತ ವೈದ್ಯರು ಆಗಮಿಸಲಿದ್ದು, ಸಾಮಾನ್ಯ ರೋಗ ವಿಭಾಗ, ಮಕ್ಕಳ ವಿಭಾಗ, ಕಣ್ಣಿನ ತಪಾಸಣೆ ಹಾಗೂ ಇಸಿಜಿ, ಮೂತ್ರಪಿಂಡದ ಕಾಯಿಲೆ, ನರರೋಗ, ಬೆನ್ನು ನೋವು, ಕಿವಿ, ಮೂಗು, ಗಂಟಲು, ಮೂಳೆ, ಕೀಲು, ಬಿಪಿ ಮತ್ತು ಸಕ್ಕರೆ ಕಾಯಿಲೆ ವಿಭಾಗ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಸ್ತ್ರೀ ಸೌಖ್ಯ ವಿಭಾಗವಿರುತ್ತದೆ. ಈ ಎಲ್ಲಾ ವಿಭಾಗಕ್ಕೂ ಪ್ರತ್ಯೇಕ ವೈದ್ಯರು ಬರಲಿದ್ದು, ತಾಲೂಕಿನ ಎಲ್ಲ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ಇನ್ನು ಆರೋಗ್ಯ ಕ್ಷೇತ್ರದಲ್ಲಿ ಪಾಲ್ಗೊಳ್ಳುವಂತ ಎಲ್ಲ ಸಾರ್ವಜನಿಕರು ತಪ್ಪದೇ ಆಧಾರ್ ಕಾರ್ಡ್, ಯಶಸ್ವಿನಿ ಕಾರ್ಡ್, ಆಯುಷ್ಮಾನ್ ಭಾರತ್ ರೇಷನ್ ಕಾರ್ಡ್, ಮತದಾರರ ಗುರುತಿನ ಚೀಟಿ ಯಾವುದಾದರೂ ಇವೆಲ್ಲವೂ ಕೂಡ ಇದ್ದಲ್ಲಿ ಎಲ್ಲವನ್ನ ತನ್ನಿ. ಇಲ್ಲದಿದ್ದರೆ ತಮ್ಮ ಬಳಿ ಇರುವ ಯಾವುದಾದರೂ ದಾಖಲೆಗಳೊಂದಿಗೆ ಈ ಉಚಿತ ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಳ್ಳಿ. ನಿಮ್ಮ ಆರೋಗ್ಯದ ಕಡೆ ನಮ್ಮ ನಡೆ. ಈ ಆರೋಗ್ಯ ಶಿಬಿರ ನಮ್ಮ ತಾಲೂಕಿನ ಎಲ್ಲ ಬಡವರಿಗಾಗಿ. ಇದರ ಲಾಭವನ್ನ ತಾವೆಲ್ಲರೂ ಕೂಡ ಪಡೆದುಕೊಳ್ಳಿ ಎಂದು ಬಸವೇಶ್ವರ ಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರು, ಪದಾಧಿಕಾರಿಗಳು ತಿಳಿಸಿದ್ದಾರೆ. ಬನ್ನಿ, ತಾವೆಲ್ಲರೂ ಈ ಉಚಿತ ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಳ್ಳಿ, ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಎಂದು ಹೇಳಿದರು. ನ್ಯೂಸ್ ಬ್ಯೂರೋ, ರಾಜಮುದ್ರಿ ನ್ಯೂಸ್. ಧ್ವನಿ ನಿಮ್ಮದು, ಜಾಲ ನಮ್ಮದು. ನನ್ನ ಹೆಸರು ಗೋವಿಂದಯ್ಯ TR ಅಂತೇಳಿ. ನಾವು ತಣ್ಣೇನಹಳ್ಳಿ ಗ್ರಾಮದಲ್ಲಿ ಸಮಾನ ಮನಸ್ಕರೆಲ್ಲ ಸೇರಿಕೊಂಡು ಒಂದು ಬೆಂಗಳೂರಿನ ಹೆಸರುಘಟ್ಟ ರಸ್ತೆಯಲ್ಲಿರುವ ಸಪ್ತಗಿರಿ ಮೆಡಿಕಲ್ ಕಾಲೇಜಿನ ಸಹಯೋಗದೊಂದಿಗೆ ತಣ್ಣೇನಹಳ್ಳಿಯ ಬಸವೇಶ್ವರ ಮತ್ತು ಶ್ರೀ ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟಿನ ಸಹಕಾರದಲ್ಲಿ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ತಣ್ಣೇನಹಳ್ಳಿ ಗ್ರಾಮದಲ್ಲಿ ಸ್ಥಳ ಬಂದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಮಾಡ್ತಾ ಇದ್ವಿ. ಈ ಶಿಬಿರದಲ್ಲಿ ಏನು ಅಂತಂದರೆ ಆರೋಗ್ಯವೇ ಭಾಗ್ಯವೇ ಅಂತೇಳಿ ಒಂದು ನಾಣ್ಣುಡಿಯಂತೆ ಅಲ್ಲಿ ಹೋಗಿ ಡಾಕ್ಟ್ರುಗಳ ಹತ್ರ ಮಾತಾಡಿದಾಗ ಅವರು ನಿಮ್ಮೂರಿಗೆ ಬಂದು ನಾವು ಉಚಿತವಾಗಿ ಎಲ್ಲ ಸೌಕರ್ಯಗಳು ಕೊಡ್ತೀವಿ ಅಂತೇಳಿ ಹೇಳಿದರು. ಏನೇನು ಕೊಡ್ತೀರ ಅದಕ್ಕೆ ನರರೋಗ ಇರ್ಬೋದು, ENT ಇರ್ಬೋದು, ಹಾರ್ಟ್ ಇರ್ಬೋದು, ECG ಇರ್ಬೋದು, ಸ್ತ್ರೀ ಸಂಬಂಧಪಟ್ಟಿದ್ದ ಕಾಯಿಲೆಗಳು ಇರ್ಬೋದು, ಮತ್ತು ಇನ್ನೂ ಹಲವಾರು ಈ ಥರ ಒಂದು ಕಣ್ಣು ಆಪರೇಷನ್ ಇರ್ಬೋದು, ಮಕ್ಕಳು ವಿಭಾಗ, ಈ ಥರ ಹಲವಾರು ವಿಭಾಗದಿಂದ ಬರ್ತಾ ಇದ್ದಾರೆ. ಅವರೆಲ್ಲ ಬಂದು ಇಲ್ಲಿ ತಪಾಸಣೆ ಮಾಡ್ತಾರೆ. ತಪಾಸಣೆ ಮಾಡಿ ಅವ್ರಿಗೆ ಏನಾರ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತಂದರೆ ಅವ್ರನ್ನ ಇಲ್ಲಿಂದ ಬೆಂಗಳೂರಿಗೆ ಕರ್ಕೊಂಡೋಗಿ ಸಪ್ತಗಿರಿ ಕಾಲೇಜಲ್ಲಿ ಉಚಿತವಾಗಿ ಆಪ್ರೇಷನ್ಗಳು ಮಾಡ್ತಾರೆ. ಮೆಡಿಸನ್ ಕೊಡ್ತಾರೆ, ಇಲ್ಲೂ ಮೆಡಿಸನ್ ಕೊಡ್ತಾರೆ, ಅಲ್ಲೂ ಮೆಡಿಸನ್ಗಳು ಕೊಟ್ಟು ಮತ್ತು ಅಲ್ಲಿ ಪೇಷಂಟ್ ಜೊತೆಗೆ ಒಬ್ಬರು ಇರೋಕ್ಕೂ ವ್ಯವಸ್ಥೆ ಮಾಡಿಕೊಟ್ಟು ಶಸ್ತ್ರಚಿಕಿತ್ಸೆ ಎಲ್ಲ ಮುಗಿದ ಮೇಲೆ ಕರ್ಕೊಂಬಂದು ಊರಿಗೆ ಬಿಡ್ತೀವಿ ಅಂತ ಎಲ್ಲ ಹೇಳಿದ್ದಾರೆ. ನಾವು ಅದೇ ಥರಕ್ಕೆ ನಮ್ಮ ಕಡೆಯಿಂದ ನಾವು ಅವ್ರಿಗೆ ಸ್ಕೂಲ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಮತ್ತು ಒಂದು 30 ಹಳ್ಳಿಗೆ ನಾವು ಆಟೋದಾಗೆ ಅಡ್ವರ್ಟೈಸ್ ಕೊಟ್ಟಿದ್ದೀವಿ, ಪಾಂಪ್ಲೆಟ್ ಹೊಡಿಸಿ ಎಲ್ಲ ಕೊಟ್ಟಿದ್ದೀವಿ. ಮತ್ತು ನಮ್ಮ ತಾಲೂಕಿನಾಗೆ ಇರೋ ನಮ್ಮ ಅಂಚಹಳ್ಳಿ ಗ್ರಾಮ ಪಂಚಾಯತಿ, ನೀಲಗನಹಳ್ಳಿ ಗ್ರಾಮ ಪಂಚಾಯತಿ, ಕಾಲೋನಿ ಗ್ರಾಮ ಪಂಚಾಯತಿ, ವಜೂರ್ಕೆ ಗ್ರಾಮ ಪಂಚಾಯತಿ ಎಲ್ಲ ಆಶಾ ಕಾರ್ಯಕರ್ತನೆಲ್ಲ ಯುಟಿಲೈಸ್ ಮಾಡ್ಕೊಂಡು, ಆಸ್ಪತ್ರೆಗಳು ಡಾಕ್ಟ್ರುಗಳನ್ನೆಲ್ಲ ಯುಟಿಲೈಸ್ ಮಾಡ್ಕೊಂಡು ನಾವು ಅವ್ರಿಗೆಲ್ಲ ಪಾಂಪ್ಲೆಟ್ ಕೊಟ್ಟು ಹೇಳಿದ್ವಿ. ಅವ್ರ ಕಡೆಯಿಂದ ಭಾಳ ಜನ ಬರ್ತಾ ಇದ್ದಾರೆ. ಹಳೆ ಪೇಷಂಟು, ಹೊಸ ಪೇಷಂಟ್ಗಳು ಎಲ್ಲ ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಅವ್ರಿಗೆ ಆರೋಗ್ಯ ಭಾಗ್ಯ, ಇನ್ನೊಂದ್ಸಲ ಹೇಳ್ತೀನಿ, ಆರೋಗ್ಯ ಭಾಗ್ಯ ಅನ್ನೋ ಒಂದು ಇದ್ರ ಮೇಲೆ ನಾವು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಸಮಾನ ಮನಸ್ಕರು. ಇವಾಗ ನಾನಿರ್ಬೋದು, ಗೋವಿಂದರೆಡ್ಡಿ ಇರ್ಬೋದು, ನಮ್ಮ ರಾಯಸ್ ಕಾಂತರಾಜು ಮತ್ತು ನಮ್ಮ ಇತರು ಎಲ್ಲರೂ ಸಂಘದವರೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಇದಕ್ಕೆ ಬಂದು ನಮ್ಮ ಈ ಸುತ್ತ ಏನೊಂದು 30 ಹಳ್ಳಿಯರಿದ್ರು ಅವರೆಲ್ಲ ಬಂದು ಈ ಸದುಪಯೋಗ ಪಡಿಸ್ಕೊಂಡು ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು ಅಂತೇಳಿ ನಾನು ನಮ್ಮ ಸಂಘದ ಪರವಾಗಿ, ಟ್ರಸ್ಟ್ನ ಪರವಾಗಿ, ಗ್ರಾಮಸ್ಥರ ಪರವಾಗಿ ಮತ್ತು ಸಪ್ತಗಿರಿ ಕಾಲೇಜಿನ ಸಿಬ್ಬಂದಿ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ತಾಲೂಕಿನ ಎಲ್ಲ ಹಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರಿಗೆ ಈ ಮಾಧ್ಯಮಗಳ ಮೂಲಕ ತಿಳಿಸುವ ವಿಚಾರ ಏನೆಂದರೆ, ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿ ತಣ್ಣೇನಹಳ್ಳಿ ಗ್ರಾಮದ ಬಸವೇಶ್ವರ ಸ್ವಾಮಿ ಆಂಜನೇಯ ಸ್ವಾಮಿ ಟ್ರಸ್ಟ್ ವತಿಯಿಂದ ಹಾಗೂ ಬೆಂಗಳೂರಿನ ಹೆಸರಾಂತ ಸಪ್ತಗಿರಿ ಆಸ್ಪತ್ರೆಯ ಸಂಯೋಗದೊಂದಿಗೆ ತಣ್ಣೇನಹಳ್ಳಿ ಗ್ರಾಮದಲ್ಲಿ ದಿನಾಂಕ 14/12/2025 ತಣ್ಣೇನಹಳ್ಳಿ ಗ್ರಾಮದ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಬೃಹತ್
ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಶಸ್ತ್ರ ಅದರ ಬಗ್ಗೆ ಚಿಕಿತ್ಸೆಯನ್ನು ಕೊಡಲು ನುರಿತ ವೈದ್ಯರಿಂದ ಅಂದರೆ ಸಪ್ತಗಿರಿ ಆಸ್ಪತ್ರೆಯ ನುರಿತ ವೈದ್ಯರಿಂದ ಹೆಸರಾಂತ ವೈದ್ಯಾಧಿಕಾರಿಗಳು ಸುಮಾರು 10 ರಿಂದ 12 ವೈದ್ಯಾಧಿಕಾರಿಗಳು ಬರ್ತಾರೆ. ಆ ಒಂದು ವೈದ್ಯಾಧಿಕಾರಿಗಳ ಏನು ಅವರ ಒಂದು ಸೇವೆಯನ್ನು ಅಂದರೆ ಅವರು ಚಿಕಿತ್ಸೆ ಕೊಡೋದು ಅಥವಾ ತಪಾಸಣೆ ಮಾಡ್ತಕ್ಕಂಥ ವಿಚಾರವನ್ನು ಉಚಿತವಾಗಿ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಆ ಒಂದು ಉಚಿತ ಆರೋಗ್ಯ ತಪಾಸಣೆ ಹಾಗೂ ಚಿಕಿತ್ಸೆಯನ್ನು ಪಡೆಯಲು ತಾಲೂಕಿನ ಎಲ್ಲ ಸಾರ್ವಜನಿಕರು ಆರೋಗ್ಯ ತೊಂದರೆ ಇರತಕ್ಕಂಥ ಎಲ್ಲರೂ ಕೂಡ ಬಂದು ಆ ಒಂದು ಉಚಿತ ಚಿಕಿತ್ಸೆಯನ್ನು ಪಡೆಯುವಲ್ಲಿ ನೀವು ಸದುಪಯೋಗಪಡಿಸ್ಕೊಳ್ಳಿ. ಯಾಕೆಂದರೆ ಯಾವುದೇ ನಿಮಗೆ ಕಾಯಿಲೆ ರೋಗ ಅಥವಾ ಮುಂಬರುವ ಯಾವುದೇ ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಯಾವುದೇ ಕಾಯಿಲೆ ಇರ್ಬೋದು. ಅಂದರೆ ಅದು ಚಿಕಿತ್ಸೆ ಮಾಡೋದಕ್ಕಂದರೆ ಅದನ್ನು ತಪಾಸಣೆ ಮಾಡಿದಾಗ ಮಾತ್ರ ನಿಮ್ಗೆ ಯಾವುದಾದ್ರೂ ಕಾಯಿಲೆ ಇದೆ ಅಂತ ಗೊತ್ತಾಗೋದು. ನರರೋಗ ಇರ್ಬೋದು, ಹೃದಯ ಕಾಯಿಲೆ ಇರ್ಬೋದು, ಅಥವಾ BP ಶುಗರ್ ಇರ್ಬೋದು, ಅಥವಾ ಯಾವುದೇ ಮಕ್ಕಳಿಗೆ ಸಮಸ್ಯೆ ಇರ್ಬೋದು, ಹೆಂಗಸರಿಗೆ ಯಾವುದೇ ಥರ ಸಮಸ್ಯೆ ಇರ್ಬೋದು. ಎಂಥದೇ ಸಮಸ್ಯೆ ಇದ್ದರೂ ಕೂಡ ಉಚಿತ ತಪಾಸಣೆಯನ್ನು ಮಾಡಿ ಹೆಚ್ಚಿನ ಚಿಕಿತ್ಸೆ ಪಡೆಯಬೇಕಂತ ಸಂದರ್ಭದಲ್ಲಿ ಅವರೇ ಬೆಂಗಳೂರಿನ ಅವರ ಸ್ವಂತ ಆಸ್ಪತ್ರೆಯಲ್ಲಿ ಸಪ್ತಗಿರಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಕೊಡ್ತಾರೆ. ಶಸ್ತ್ರಚಿಕಿತ್ಸೆ ಇರ್ಬೋದು, ಬೇರೆ ಇನ್ನೊಂದು ಚಿಕಿತ್ಸೆ ಇರ್ಬೋದು. ಈ ಒಂದು ಚಿಕಿತ್ಸೆ ಪಡಿಬೇಕಾದ್ರೆ ತಾವೆಲ್ಲರೂ ಕೂಡ ತಮ್ಮ ಆರೋಗ್ಯ ತಪಾಸಣೆ ಮಾಡಿಸೋ ಸಂದರ್ಭದಲ್ಲಿ ಆಧಾರ್ ಕಾರ್ಡು ಮತ್ತು BPL ಕಾರ್ಡನ್ನು ಹಾಗೂ ಆಯುಷ್ಮಾನ್ ಕಾರ್ಡನ್ನು ಮತ್ತು ನಿಮ್ಮ ID ಕಾರ್ಡನ್ನು ತೆಗೆದುಕೊಂಡು, ಒಂದು ವೇಳೆ ವಿಮೆ ಇದ್ದರೆ ಆರೋಗ್ಯ ವಿಮೆ ಇದ್ದರೆ ಎಲ್ರಿಗೂ ಸಿಗುತ್ತೆ. ತಾವೆಲ್ಲರೂ ಬಂದು ಆ ಒಂದು ಸದುಪಯೋಗನ ಪಡಿಸ್ಕೊಳ್ಳಿ. ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಕ್ಕಂಥ ಈ ಒಂದು ಸೇವಾ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳ ನಂಬರ್ಗಳು ಸಮೇತ ಒಂದು ಸರ್ಕ್ಯುಲರಲ್ಲಿ ನಾವು ಹೊರಡಿಸಿದ್ವಿ. ಅವರಿಗೆ ಫೋನ್ ಮಾಡಿ ನಿಮಗೆ ಯಾವುದೇ ಮಾಹಿತಿ ಕೊಡ್ತಾರೆ. ದಯವಿಟ್ಟು ಎಲ್ಲರೂ ಇದನ್ನು ಸದುಪಯೋಗಪಡಿಸ್ಕೊಳ್ಳಿ. ಬರುವ ಭಾನುವಾರ 14/12/2025 ತಣ್ಣನಹಳ್ಳಿ ಪ್ರಾಥಮಿಕ ಪಾಠಶಾಲೆ. ನಮಸ್ಕಾರ. ಮತ್ತು ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ತಣ್ಣನಹಳ್ಳಿ ಗ್ರಾಮದಲ್ಲಿ ಕೊರಟಗೆರೆ ತಾಲೂಕು ಇವರ ವತಿಯಿಂದ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರು ನಮ್ಮ ಊರಿನಲ್ಲಿ ಬಂದು ಉಚಿತ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಏರ್ಪಡಿಸುತ್ತಾರೆ. ಇಲ್ಲಿ ಬರತಕ್ಕಂಥ ರೋಗಿಗಳಲ್ಲಿ ಯಾರಾದರೂ ಚಿಕಿತ್ಸೆ ಅವಶ್ಯಕತೆ ಇದ್ದಲ್ಲಿ ಇಲ್ಲಿ ನಾನಾ ವಿಭಾಗದಲ್ಲಿ ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ. ಟೆಸ್ಟಲ್ಲಿ ಆಯ್ಕೆ ಆದವ್ರನ್ನ ಇಲ್ಲಿಂದ ಕರೆದುಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತದೆ, ಹೆಚ್ಚಿನ ಚಿಕಿತ್ಸೆ ಕೊಡಿಸಲಾಗುತ್ತದೆ. ಆದ್ದರಿಂದ ದಯವಿಟ್ಟು ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಈ ಸದುಪಯೋಗ ಪಡೆಯಬೇಕೆಂದು ನಾನು ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡುತ್ತೇನೆ. ಹಾಗೂ ಇಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ಆ ದಿನ ಲಘು ಉಪಹಾರವನ್ನು ಏರ್ಪಡಿಸುತ್ತೇವೆ. ಅದರ ಸದುಪಯೋಗ ಪಡಿಸ್ಕೋಬೇಕು ಎಲ್ಲರಿಗೂ. ಇದೆಲ್ಲವೂ ಕೂಡ ಇಲ್ಲಿ ಎಲ್ಲ ಯಾವುದೇ ಒಂದು ನೀವು ಇದು ಮಾಡೋಕ್ಕಾಗಲ್ಲ. ಬರಬೇಕಾದ್ರೆ ಆಧಾರ್ ಕಾರ್ಡು, ಒಂದು ರೇಷನ್ ಕಾರ್ಡನ್ನು ತೆಗೆದುಕೊಂಡು ಬನ್ನಿ. ಇದನ್ನು ಇದನ್ನು ಸದುಪಯೋಗಿಸ್ಕೊಳ್ಳಿ ಅಂತ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ.